ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಗಳೂರು ಪೊಲೀಸ್ ಆಯುಕ್ತರೇ ಕೇವಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಸಾಕ? ಇಷ್ಟೆಲ್ಲ ವಿಡಿಯೋ ಇದೆ, ಈವರೆಗೆ ಯಾವ ಮಹಿಳೆನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಸುಮ್ಮನಿದ್ರೆ ಸಾಕ? ಸುಮೋಟೋ ಕೇಸ್ ಹಾಕೊಂಡು ಕೂಡಲೇ ಸಸ್ಪೆಂಡ್ ಮಾಡೋದಕ್ಕಾಗಲ್ವಾ? ಈ ರೀತಿಯ ಪ್ರಶ್ನೆ ಮೂಡುತ್ತೆ. ಇಷ್ಟು ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಇದ್ರು, ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಹತ್ರ ಹಳ್ಳಿ ಬಿಡು ಅಂತ? ಹೋಮ್ ಮಿನಿಸ್ಟರ್ಗೂ ದೂರು ಕೊಟ್ಟಿರೋದು ನಿಮ್ ಗಮನಕ್ಕೆ ಬಂದಿಲ್ವಾ ಅಂತ ಹೇಳಿ. ನಿಮ್ಮದೇ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಇಷ್ಟೆಲ್ಲ ಆಟ ಆಡ್ತಾ ಇದ್ರು, ನಿಮ್ಗೆ ಗೊತ್ತೇ ಇರ್ಲಿಲ್ವಾ ಅಂತ? ಕಾಂಪೌಂಡ್ ವೀರ ಸಂದೇಶ್ ರಾಜಾರೋಷವಾಗಿ ಕಾಂಪೌಂಡ್ ಹಾರೋದನ್ನ ನೋಡೇ ಇಲ್ವಾ? ಮಹಿಳೆ ಜೊತೆ ಡ್ಯಾನ್ಸ್ ಮಾಡೋ ವಿಡಿಯೋ ನಿಮಗೆ ಯಾರು ತೋರಿಸಿಯೇ ಇಲ್ವಾ ಅಂತ ಹೇಳಿ. ಕಳೆದೆರಡು ದಿನಗಳಿಂದ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು, ನೋಡ್ಕೊಂಡು ಯಾಕೆ ಸುಮ್ಮನಿದ್ದೀರಿ? ಆಡಿಯೋಗಳು ಹೊಸದು, ಎಸಿಪಿ ವರದಿ ಬಂದ ಮೇಲೆ ನೋಡ್ತೀನಿ ಅಂತ ನೀವು ಹೇಳಿದ್ದೀರಿ. ಸಂದೇಶನ ಸಸ್ಪೆಂಡ್ ಮಾಡೋಕೆ ಇಷ್ಟು ಸಾಕ್ಷಿ, ಹೆಣ್ಮಕ್ಳ ಹೇಳಿಕೆ ಸಾಕಾಗೋದಿಲ್ವಾ? ಮಂಗಳೂರು ಪೊಲೀಸ್ ಆಯುಕ್ತರೇ ಕೇವಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ದೂರುಗಳು ಬಂದಿಲ್ಲ ಅಂತ ಕತೆ ಹೇಳ್ತಾ ಇದ್ದೀರಿ. ಆಡಿಯೋ ವಿಡಿಯೋಗಳು ಮತ್ತೆ ಹೆಣ್ಣು ಮಕ್ಕಳು ಮಾತನಾಡ್ತಾ ಇರುವಂತದ್ದು ಎಲ್ಲವೂ ಕೂಡ, ಡ್ಯಾನ್ಸ್ ಮಾಡ್ತಾ ಇರುವಂತಹ ವಿಚಾರ ಎಲ್ಲವೂ ಕೂಡ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನೆನ್ನೆಯಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದೆ. ಇಷ್ಟೆಲ್ಲ ಸಾಕ್ಷ್ಯ ಆಧಾರಗಳು ನಿಮ್ಮ ಮುಂದೆ ಇದ್ರೂ ಕೂಡ ನೀವು ಇನ್ನೂ ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ದಮ್ಮು ತಾಕತ್ ಅನ್ನೋದಿಲ್ವಾ ಅಂತ ಹೇಳಿ ನಿಮ್ಮ ಅಧಿಕಾರಿಗಳನ್ನ ನೀವು ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಹೇಳೋಣ? ಪರ್ಸನಲ್ ವಿಚಾರ ಇರಬಹುದು, ಅವರ ಪರ್ಸನಲ್ ಆಗಿರಬಹುದು, ಆದ್ರೆ ಹೆಣ್ಣು ಮಕ್ಕಳ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ? ಗಂಡ ನನ್ನ ಜೊತೆ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಆ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ? ಪ್ರತಿಯೊಬ್ಬರು ಕೂಡ ಮಾನ ಮರ್ಯಾದೆಗೆ ಹಂಚ್ತಾರೆ. ಸೊ ಹಾಗಾಗಿ ಕೆಲವರು ದೂರು ಕೊಡೋದಕ್ಕೆ ಬಂದಿಲ್ಲದೆ ಇರಬಹುದು, ಬಟ್ ಆದ್ರೆ ಎನ್ಕ್ವೈರಿ ಮಾಡ್ಬೇಕಲ್ವಾ? ನೀವು ಎನ್ಕ್ವೈರಿ ಮಾಡಿ ಸತ್ಯತೆಯನ್ನು ಅರ್ಥಕೊಳ್ಬೇಕಲ್ವಾ ಅಂತ ಹೇಳಿ. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಣು ಮುಚ್ಕೊಂಡು ನೀವು ಕೂತಿದ್ದೀರಾ ಅಂತಂದ್ರೆ ಇಲ್ಲೇನೋ ಸಮಥಿಂಗ್ ಇದೆ ಅಂತ ಅರ್ಥ.